ಇಂಡಿಯೋ ಡ್ಯೂಟಿ ಮಾಡ್ತೀರಿ ಅಕ್ಕ. ಎಲ್ಲಿ? ಇಂಡಿಯೋ ಸಮಾಜ ಕಲ್ಯಾಣ ಆಫೀಸ್ ಒಳಗೆ ನಮ್ಮ ಮಾವ ತಿರ್ಕೊಂಡು ನೌಕರಿ ಕೊಟ್ಟಿದ್ರು ಆಕಿಗೆ. ತಿರ್ಕೊಂಡು ನಾನು ಹುಡುಗರತ್ತೆಲ್ಲ ಅಲ್ಲೇ ಸಾಲಿಗೆ ಹಾಕಿದ್ರಿ, ಅಲ್ಲೇ ಡ್ಯೂಟಿ ಮಾಡ್ಲತ್ತಿಲ್ಲ. ಒಂದು ವರ್ಷ 1.5 ವರ್ಷ ಆಯ್ತು ರೀ ಮಾಡ್ಲತ್ತಿಲ್ಲ. ಡ್ಯೂಟಿ ಮಾಡ್ಕೋತೆ ಒಬ್ಬ ಹಿಂಗೆ ಕಾಡ್ಲತ್ತಾನ ಅಂತ ನಮಗೆ ಹೇಳಿಲ್ರಿ ಆಕಿ. ಹೇಳೋದ್ ಬಳಕ ನಾವು ಏನೋ ಒಂದ್ಸಲ ಹೇಳೋದ್ ಬಳಕ ಅವನಿಗೆಲ್ಲ ವಾರ್ನಿಂಗ್ ಮಾಡಿಸಿದ್ವಿ, ಸ್ಟೇಷನ್ ಕರ್ಸಿದ್ವಿ, ಪೊಲೀಸ್ ಸ್ಟೇಷನ್ಗೆ ಹೊರತಿ ಒಳಗೆ ಅವನಿಗೆ ಹೇಳಿದ್ವಿ. ಅವ್ನ ಭಯ ಸಂಬಂಧ ಈ ಕಡೆ ತೊಗೊಂಡು ಬಂದಿದ್ದೀವಿ ಎಲ್ಲ ಲಗೇಜ್ ಆಯ್ತು. ಪೊಲೀಸರು ಏನು ಮಾಡಿದ್ರು? ಪೊಲೀಸರು ಅವತ್ತು ಬುದ್ಧಿವಾದ ಹೇಳಿ ಅವನಿಗೆ ಹಚ್ಬಿಟ್ಟಿರ್ರಿ. ಹಚ್ಬಿಟ್ಟದ ಬಳಕ ಇನ್ನು ಮುಂದೆ ಏನು ಮಾಡಲತ್ತೆ ಹೇಳಿಗೇನ್ರಿ. ಹೇಳೋದ್ ಬಳಕ ನಾವೆಲ್ಲ ಅಲ್ಲಿ ಡ್ಯೂಟಿ ಮಾಡೋದೇ ಬೇಡ ಅಂತೇಳಿ ಈ ಕಡೆ ಎಲ್ಲ ಲಗೇಜ್ ಕಿತ್ಕೊಂಡ್ಬಂದು ಹುಡುಗರಿಗೆ ಸಾಲಿ ಹೊರತಿಗೆ ಹಾಕಿನ್ರಿ. ಹಾಕಿದ ಬಳಕ ಏನದ ಮುಂದೆ ಏನದ ಅವ ಅಡ್ಡ ಗಾಡಿ ತರಿವಿ ನಾನು ಜೋಡಿ ಮಾತಾಡ್ಬೇಕು ಇಲ್ಲಿಕಂದ್ರೆ ಹಾಕಿದ್ರಿ. ಹೊರತಿ ಹಾಕಿದ್ಮೇಲೆ ದಿನ ಇಲ್ಲಿ ಹೋಗಿ ಬಂದು ಇಲ್ಲಿಂದ ಮಾಡ್ತೇವೆ ನಮ್ಮ ಊರ್ದಿಂದ ರೀ. ಆದ್ರೂ ಬೆನ್ನ ಹತ್ತಿದ ಅಡ್ಡ ಗಾಡಿ ತರಿವಿ ನನ್ನ ಜೋಡಿ ಮಾತಾಡು ಇಲ್ಲಿಕಂದ್ರೆ ನಿನ್ ಕೊಲ್ತೀನಿ ಅಂತ ಹೇಳಿ ಒಂದು 4-5 ದಿನ ಟಾರ್ಚರ್ ಮಾಡಿ ಅವತ್ತು ಮೊನ್ನೆ ದಿನ 11 ತಾರೀಕಿಗೆ ಕೊಂದನ್ರಿ. ಹೆಂಗ್ ಹೊಡೆದನ್ರಿ? ಚಾಕುಲೆ ಹೊಡೆದನ್ ಸರ್. ಮನ್ಸಿಗೆ ಎಲ್ಲಿ ಬರ್ತದಲ್ಲೆಲ್ಲ. ನಿಮ್ಗೆ ಎಷ್ಟೊತ್ತಿಗೆ ಗೊತ್ತಾಯ್ತು? ನಮ್ಗೆ 8-9 ಗೊತ್ತಾಯ್ತು ರೀ. ಇಂಡಿಗೆ ಹೋದ್ರಿ ನೀವು? ಅವಾಗ ಅಲ್ಲೇ ಇದ್ರಿ ಇಂಡಿಯಾಗ? ಇಂಡಿಯಾಗ ಹೋಗಿಲ್ರಿ. ಇಂಡಿಯಾಗ ಹೋಗಿಲ್ಲ ಸರ್. ಹೊರತಿಗೆ ಬದ್ದು ನಮ್ಮ ಸಣ್ಣ ತೊಗೊಂಬಂದ್ರೆ ಹೆಣ ರೀ. ಅದು ತೊಗೊಂಡು ಬಿಜಾಪುರ ಹಾಸ್ಪಿಟ್ಲ್ಗೆ, ಸಿವಿಲ್ ಹಾಸ್ಪಿಟ್ಲ್ಗೆ. ಇಂಡಿಯಾಗ ಯಾರು ಸಂಬಂಧಿಕರಿದ್ರ? ಹ್ಞೂ ರೀ, ನಮ್ಮ ಹೊಸ ಇದ್ರಿ. ಆಕಿ ತೊಗೊಂಬಂದ್ರು ಇಂಡಿಯಾಗೆ ಹೋದೆ. ಇದಕ್ಕೆ ಬಿಜಾಪುರಕ್ಕೆ ಹೋದೆ ಸಿವಿಲ್ ಹಾಸ್ಪಿಟ್ಲ್ಗೆ. ಹೋಗಿ ಅಲ್ಲಿ ಹೋಗಿ ಕೂಡ ಡೆಡ್ ಆಗಿದ್ರಿ ಅಂತ ಹೇಳಿದ್ರು. ಈಗ ಪೊಲೀಸ್ ಅರೆಸ್ಟ್ ಮಾಡ್ಯಾರ. ಅವನಿಗೆ ಸರ ನಮ್ಮ ಮಕ್ಕಳಿಗೆ ಹೆಂಗೆ ಪರಿಸ್ಥಿತಿ ಆಗ್ಯದ ಹಂಗೆ ಆಗ್ಬೇಕ್ರಿ. ಕಠಿಣ ಶಿಕ್ಷೆ ಕೊಡಬೇಕು. ಈ 3 ಮಕ್ಳು ಅನಾಥದಲ್ಲ? ಅಪ್ಪನೂ ಇಲ್ರಿ ಸರ್, ಅವನು ಇಲ್ರಿ. ಅಪ್ಪ ತಿರ್ಕೊಂಡು 4 ವರ್ಷ ಆಗಿತ್ರಿ. ಅವಾಗ ಡ್ಯೂಟಿ ಬಂದಿತ್ತು. ಹುಡುಗರು ಸಂಬಳಿಸ್ಕೊಂಡು ಮಾಡ್ಕೋತ ಹೊಂಟ್ರಿ ಡ್ಯೂಟಿ. ಅವಾಗ ಅಚಾನಕ್ ಬಂದು ಹಿಂಗೆ ಜೋ ಹೊಡ್ದಾನ ಸರ್. ಈಗ ನಿಮ್ಮ ಮಕ್ಕಳ ಅನಾಥದಲ್ಲ? ಮಕ್ಕಳಂತೂ ಅನ್ನೋದು ಸರ್ ಯಾರು ಇಲ್ರಿ. ಕಾಕ ಬಂದು ಕೈಯಾಗ ಬುದು ಮಾಡ್ಲತ್ತಾರ. ಮಾಡಿದ ತಪ್ಪೋಗಲ್ರಿ? ಮಾಡಿದ್ ಸರ್. ನೋಡಿ ಸರ್ ನೀವೇ ಸರ್ ಹೆಂಗೆ ಮಾಡ್ತೀರ ಅದಕ್ಕೆ. ಈಗ ದೊಡ್ಡ ತಪ್ಪು ಅಂತೂ ಮಾಡ್ಯಾನ್ರಿ. ಈಗ ಅಕ್ಕನ ಬಾಳೆದಾಗ ಈಗ ಯಾರು ಇಲ್ಲಾರಂಗೆ ಮಾಡ್ಯಾನ್ರಿ ಮಕ್ಕಳಿಗೆ. ಈಗ ಅವನಿಗೆ ಕಠಿಣ ಶಿಕ್ಷೆ ಆಗ್ಬೇಕಂತೇಳಿ ನೆಟ್ಟೆ ಕೇಳ್ಕೊತೇನೆ ರೀ ಸರ್.